ಚುನಾವಣೆ ತಯಾರಿ ಸದ್ಯಕ್ಕಂತೂ ಜೋರು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಒಂದು 2 ಹೆಜ್ಜೆ ಮುಂದದ. ಇವತ್ತು ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಕಾರ್ಯಕ್ರಮ ರಾಜ್ಯಾದ್ಯಂತ ನಮ್ಮ ನಾಯಕರುಗಳು ಓಡಾಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡನ್ನು ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ವಿ. ವಿಶೇಷವಾಗಿ ಜಮಖಂಡಿ ಮತಕ್ಷೇತ್ರದಲ್ಲಿ ನಾವು ಕೂಡ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಇಡೀ ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಗ್ರಾಮಗಳಿಗೆ, ಎಲ್ಲ ವಾರ್ಡ್ಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ. ಅಂದಾಜು 350 ಕಿಲೋಮೀಟರ್ಗಿಂತ ಹೆಚ್ಚು ನಾವು ಪ್ರಯಾಣ ಮಾಡಿ ಜನರಿಗೆ ಭೇಟಿ ಆಗುವಂಥ ಕೆಲಸ ಮಾಡಿದ್ದೀವಿ. 4 ವರ್ಷದಲ್ಲಿ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೀವಿ. ಮೋದಿಯವರು ರಾಜ್ಯದ ಜನರಿಗೆ ಗೊತ್ತಿದ್ದಾರೆ. ಪ್ರವಾಹ ಬಂದಾಗ ಮೋದಿಯವರು ಹನಿಕ್ ಹಾಕಲಿಲ್ಲ. ಕೊರೋನಾ ಬಂದಾಗ ಮೋದಿಯವರು ಕರ್ನಾಟಕಕ್ಕೆ ಬರಲಿಲ್ಲ. ಇವತ್ತು ಪ್ರತಿ 15 ದಿವಸಕ್ಕೆ ಮೋದಿಯವರು ಬಂದು ಅವ್ರು ಏನಾದರೂ ಮ್ಯಾಜಿಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಬೋದು. ಕರ್ನಾಟಕ ವಿಭಿನ್ನವಾದಂಥ ರಾಜ್ಯ. ಇಲ್ಲಿರುವಂಥವರು ಭಾಳ ಬುದ್ಧಿವಂತರ ಜನ ಇಲ್ಲಿ. ಹೀಗಾಗಿ ಕರ್ನಾಟಕದ ಜನ ಯಾವ ಕಾರಣಕ್ಕೂ ಇಂಥ ಡೋಂಗಿ ನಾಟಕಗಳಿಗೆ ಮನೆ ಹಾಕುವಂಥ ಕೆಲಸ ನಮ್ಮ ರಾಜ್ಯದ ಜನ ಮಾಡೋದಿಲ್ಲ. ಜಮಖಂಡಿಗೆ ಬಂದರೂ ಕೂಡ ಇಲ್ಲಿ ಅವ್ರು ಏನೂ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜೈಬೇರಿ ಬಂದಿರತಕ್ಕಂಥದ್ದು. ಹೀಗಾಗಿ ವಿಶೇಷವಾಗಿ ಜಮಖಂಡಿಯಲ್ಲಂತರೂ ಯಾರು ಬಂದರೂ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಒಂದು ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಮೋದಿಯವ್ರು ಬಂದಾಗ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಯಾರು ಬಂದು ಏನು ಮಾಡೋರ್ದಾರೆ? BJP ಅವರಿಗೆ ಒಂದು ದೊಡ್ಡ ಶಕ್ತಿ ಅಂದರೆ ಮೋದಿ ಅಂತ ಅವ್ರು ಅಂದ್ಕೊಳ್ತಾರೆ. ಏನೂ ಕೆಲಸ ಮಾಡಿಲ್ಲ. ನಾನು ಹೇಳ್ತೀನಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರೇ ಜಮಖಂಡಿಗೆ ಬಂದು ಸ್ಪರ್ಧೆ ಮಾಡಿದರೂ ಕೂಡ ಇಲ್ಲಿ ಗೆಲ್ಲುವುದು ಕಾಂಗ್ರೆಸ್ ಪಕ್ಷನೇ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಚುನಾವಣೆ ತಯಾರಿ ಸದ್ಯಕ್ಕಂತೂ ಜೋರು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಒಂದು 2 ಹೆಜ್ಜೆ ಮುಂದದ. ಇವತ್ತು ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಕಾರ್ಯಕ್ರಮ ರಾಜ್ಯಾದ್ಯಂತ ನಮ್ಮ ನಾಯಕರುಗಳು ಓಡಾಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡನ್ನು ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ವಿ. ವಿಶೇಷವಾಗಿ ಜಮಖಂಡಿ ಮತಕ್ಷೇತ್ರದಲ್ಲಿ ನಾವು ಕೂಡ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಇಡೀ ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಗ್ರಾಮಗಳಿಗೆ, ಎಲ್ಲ ವಾರ್ಡ್ಗಳಿಗೆ ನಾವು ಭೇಟಿಯನ್ನು ಕೊಟ್ಟಿದ್ವಿ. ಅಂದಾಜು 350 ಕಿಲೋಮೀಟರ್ಗಿಂತ ಹೆಚ್ಚು ನಾವು ಪ್ರಯಾಣ ಮಾಡಿ ಜನರಿಗೆ ಭೇಟಿ ಆಗುವಂಥ ಕೆಲಸ ಮಾಡಿದ್ದೀವಿ. 4 ವರ್ಷದಲ್ಲಿ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ದೀವಿ. ಮೋದಿಯವರು ರಾಜ್ಯದ ಜನರಿಗೆ ಗೊತ್ತಿದ್ದಾರೆ. ಪ್ರವಾಹ ಬಂದಾಗ ಮೋದಿಯವರು ಹನಿಕ್ ಹಾಕಲಿಲ್ಲ. ಕೊರೋನಾ ಬಂದಾಗ ಮೋದಿಯವರು ಕರ್ನಾಟಕಕ್ಕೆ ಬರಲಿಲ್ಲ. ಇವತ್ತು ಪ್ರತಿ 15 ದಿವಸಕ್ಕೆ ಮೋದಿಯವರು ಬಂದು ಅವ್ರು ಏನಾದರೂ ಮ್ಯಾಜಿಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಬೋದು. ಕರ್ನಾಟಕ ವಿಭಿನ್ನವಾದಂಥ ರಾಜ್ಯ. ಇಲ್ಲಿರುವಂಥವರು ಭಾಳ ಬುದ್ಧಿವಂತರ ಜನ ಇಲ್ಲಿ. ಹೀಗಾಗಿ ಕರ್ನಾಟಕದ ಜನ ಯಾವ ಕಾರಣಕ್ಕೂ ಇಂಥ ಡೋಂಗಿ ನಾಟಕಗಳಿಗೆ ಮನೆ ಹಾಕುವಂಥ ಕೆಲಸ ನಮ್ಮ ರಾಜ್ಯದ ಜನ ಮಾಡೋದಿಲ್ಲ. ಜಮಖಂಡಿಗೆ ಬಂದರೂ ಕೂಡ ಇಲ್ಲಿ ಅವ್ರು ಏನೂ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜೈಬೇರಿ ಬಂದಿರತಕ್ಕಂಥದ್ದು. ಹೀಗಾಗಿ ವಿಶೇಷವಾಗಿ ಜಮಖಂಡಿಯಲ್ಲಂತರೂ ಯಾರು ಬಂದರೂ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಒಂದು ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಆಗಿರ್ತಕ್ಕಂಥದ್ದು. ಮೋದಿಯವ್ರು ಬಂದಾಗ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಯಾರು ಬಂದು ಏನು ಮಾಡೋರ್ದಾರೆ? BJP ಅವರಿಗೆ ಒಂದು ದೊಡ್ಡ ಶಕ್ತಿ ಅಂದರೆ ಮೋದಿ ಅಂತ ಅವ್ರು ಅಂದ್ಕೊಳ್ತಾರೆ. ಏನೂ ಕೆಲಸ ಮಾಡಿಲ್ಲ. ನಾನು ಹೇಳ್ತೀನಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯವರೇ ಜಮಖಂಡಿಗೆ ಬಂದು ಸ್ಪರ್ಧೆ ಮಾಡಿದರೂ ಕೂಡ ಇಲ್ಲಿ ಗೆಲ್ಲುವುದು ಕಾಂಗ್ರೆಸ್ ಪಕ್ಷನೇ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.